ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ ನಮ್ಮ ಪಪ್ಪ ಹೋಯ್ತೈತೆ ಅಂತ ಫೀಲಿಂಗ್ ಅಲ್ಲ ಅವನೇ, ಹಿಂಗೆ ರೆಡಿಯಾಗಿ ಕೂತೈತೆ ಅಂತ ಅವನು ಫೀಲಿಂಗ್. ಸುಮ್ಮನೆ ಹಿಂಗೆ ತೋರಿಸಿದ್ಲು ಎದ್ಬಿಟ್ರಿ ಕಡೆ ಪಪ್ಪನ. ಹ್ಞೂ ನೋಡ್ರಿ ನೋಡ್ಕೊಳ್ರಿ. ಸಾಕಾ ತಾಯಿ ಸಾಕ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಾನಿನ್ನ ಮುಖನೇ ತೊಳೆದಿಲ್ಲ. ನೀವಿಬ್ರು ರೆಡಿ ಮಾಡಕ್ಕೆ ಟೈಮ್ ಆಗ್ಬಿಡ್ತೈತೆ ನನಗೆ. ಏನಂದ್ರೆ ನಿಮ್ಮಿಬ್ರು ರೆಡಿ ಮಾಡಕ್ಕೆ ಟೈಮ್. ನೀನ್ ರೆಡಿ ಮಾಡ್ತಿದ್ಯಾ? ನಾನೇ ರೆಡಿ ಆಯ್ತಾ ಇದ್ದೀನಿ. ಹಂಗೆ ನೀನೇ ರೆಡಿ, ದೋಸೆ ಬಿಟ್ಕೊಂಡು ಪಲ್ಯ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೇಕು. ನಾನು ಹೇಳಿ ನಮ್ಮಮ್ಮ ಐರನ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಹಾಸಿದ್ರೆ ಅದ್ರ ಮೇಲೆ ಹೆಂಗ್ ಒದ್ದಾಡ್ತಾವನ್ ಗೊತ್ತಾ ಆಗಿಂದ ಅವನು. ಅಯ್ಯೋ ಅಯ್ಯೋ. ಇಲ್ಲಿ ನೋಡಿ ಇವ್ನು ಹೆಂಗಾಡ್ತಾನಂತ. ಬರೋ ರಾಮು, ಓಯ್ ಬಾಲ ತಿನ್ನು, ಕೊಡ್ಬಾ ಬೇಗ. ಅನ್ನ ಅನ್ನ ಬಾ 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 ಬೇಗ. ಮೂಸು ಕರ್ಕೋಬಿ. ನೋಡು ನೋಡು, ಖುಷಿ ಆಗ್ಬಿಟ್ಟೈತೆ ಈ ಥರದ್ದು ಹಾಸ್ಬಿಟ್ರು ಅಂತ. ಊಟ ತಿನ್ನಕ್ ಕೊಡಾಯ್ತವನೆ, ಊಟ ತಿನ್ನಕ್ ಕೊಡಾಯ್ತ. ತಿನ್ನಪ್ಪ ಮಾರ್ರೆ, ನಾನು ಹೋಯ್ತೀನಿ. ಕೆಳಕ್ಕೆ ಬಂದಿದ್ದ ತಕ್ಷಣ ಮಂಗ ಮರ ಇರ್ದಂಗೆ ಕುತ್ಕೊಂಡವನು. ಇಲ್ಲಿ ಕೆಳಕ್ಕೆ ಇಳಿಯೋ ಭಯ ಅಂತ ನನ್ಗೆ. ಇಳ್ಸಾಮು ಕೆಳಕ್ಕೆ, ಸ್ವಲ್ಪ ಜಾಸ್ತಿ. ಹೋ ಬಿಡಾಯ್ತು. ಅವಳಿಗೆ ತಾನೇ ಸ್ಕೂಲ್ ಬಂದಿಲ್ಲ, ಇಳಿ ಕೆಳಕ್ಕೆ. ನೋಡೋಣ ರಾಮು, ರಾಮು ನೋಡು ಏನೋ ಕಚ್ಬಿಡ್ತೀನಿ ಆಮೇಲೆ ಅಂತ ಬೈತಾನೆ ನನ್ಗೆ. ಏನು ಅಂದ್ರೆ ಗೈಸ್, ನನ್ನ ಮಂಡೆ ಅಷ್ಟಾಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಸೊ ಇದು ಗುರುವಾರದ ಕಂಟಿನ್ಯೂಷನ್ ವಿಡಿಯೋ ಆಗಿದೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಅಂದ್ರೆ ನಮ್ಮ ಮೇನ್ ರೋಡ್ಗೆ ಹೋದ್ರೆ ಅಲ್ಲಿಂದ ನಮ್ಮ ವ್ಯಾನ್ ಬರುತ್ತೆ. ವ್ಯಾನ್ ಕತ್ಕೊಂಡು ನಾವು ಕಾಲೇಜ್ಗೆ ಹೋಗೋದು. ಸಂಜೆ ಟೈಮಲ್ಲಿ ಸ್ಕೂಲ್ ಹತ್ರನೇ ಬಿಡ್ತಾರೆ, ಯಾಕಂದ್ರೆ ಅದು ರವಿ ಅಂಕಲ್ ಬಿಡೋದಲ್ವ, ಅದಕ್ಕೋಸ್ಕರ. ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ ಮಕ್ಳ ಜೊತೆ ಹೋಗ್ಬೇಕು ನಾನು. ಇವ್ರು ತಗೊಬಂದು ನಾನು ಸ್ಕೂಲ್ ಮಕ್ಳ ಜೊತೆ ಹಾಕೋರು. ಬಂದಿದ್ದಾರಿನ್ ಮರಿಬಾರ್ದಂತೆ, ಅದಕ್ಕೆ ಈ ಕಡೆಯಿಂದ ಹೋಗ್ತಾ ಸ್ಕೂಲ್ ಮಕ್ಳ ಜೊತೆ ಸ್ಕೂಲ್ ಫೀಲಿಂಗ್ ಮಾಡ್ಕೊಂಡು ಹೋಗೋ, ಆ ಕಡೆಯಿಂದ ಕಾಲೇಜ್ ಮಕ್ಳ ಜೊತೆ ಕಾಲೇಜ್ ಫೀಲಿಂಗ್ ಮಾಡ್ಕೊಂಡ್ ಬಾ ಅಂತ ಆ ತರ ಫಿಕ್ಸ್ ಮಾಡೋರು ನಿಮ್ ಕಾಲೇಜಲ್ಲಿ. ಗುಡ್ ಐಡಿಯಾ. ಓಕೆ ಗೈಸ್, ಅಲ್ಲೋಗಿ ಸಿಗೋಣ ನಾವು. ಇವಾಗ ನೋಡಿ ಈ ರೋಡ್ ಹಿಂಗೈತಿ. ಇವಾಗ ಇವೆಲ್ಲ ಜೋಳ ಚಿಕ್ಕ ಚಿಕ್ಕದಲ್ವಾ, ಅದಕ್ಕೆ ಹಿಂಗೈತೆ. ನೋಡ್ಕೊಳ್ರಪ್ಪ, ನೋಡ್ಕೊಳ್ರಿ ಸಾಕನವ ತಾಯಿ ನಮ್ಮವ. ಹಿಂಗೈತಿ ಇವಾಗ. ಇನ್ನೊಂದು ಸ್ವಲ್ಪ ದಿನ ಜೋಳ ಎಲ್ಲ ಗ್ರೋ ಅಪ್ ಆಗಲಿ, ಆಮೇಲೆ ತೋರಿಸ್ತೀನಿ. ಗ್ರೋ ಅಪ್ ಅಂದ್ರೆ ಬೆಳೀಲಿ, ಗ್ಲೋ ಅಂದ್ರೆ ಏನ್ ಗೊತ್ತಾ, ಮಳೆ ಈ ಸಲ ಅಷ್ಟಾಗಿಲ್ಲ, ಅದಕ್ಕೆ ಇದು ಚಿಕ್ಕ ಚಿಕ್ಕದೇ ಐತೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಫುಲ್ ಇಲ್ಲೆಲ್ಲ ಹಸಿರಾಗಿ ಕಾಣ್ತಾ ಇರೋದು. ಮತ್ತೆ ಜಿಟಿ ಜಿಟಿ ಮಳೆ ಬರ್ತಾನೆ ಇರೋದು ಈ ಟೈಮಲ್ಲಿ. ಈ ಸಲನೇ ತುಂಬಾ ಲೇಟ್ ಮಳೆ. ಮಲೆನಾಡು ಅಂತ ಹೆಸರಿಟ್ಕೊಂಡು ಮಳೆನೇ ಇಲ್ಲ, ಏನ್ ಮಾಡೋದು. ಇವಾಗ ನಾವು ಎಲ್ಲಿ ಹೋಗ್ಬೇಕು ಗೊತ್ತಾ, ಅಲ್ಲಿ ಆ ಮನೆ ಕಾಣ್ತೈತಲ್ಲ, ಆ ಮನೆ ಹತ್ರಕ್ಕೆ ನಾವು ಹೋಗ್ಬೇಕು. ಎಷ್ಟು ದೂರ ನಡ್ಕೊ ಹೋಗ್ಬೇಕು ಗೊತ್ತಾ? ಇರ್ಬೋದೇನೋ ಗೊತ್ತಿಲ್ಲ. 1 ಕಿಲೋಮೀಟರ್ ಐತೆ. 1 ಕಿಲೋಮೀಟರ್ ನಡೆದ್ರೆ ಏನಾಗ್ಬೇಡ. ನೀನಾದ್ರೂ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀಯಾ? ನೀನು 2 ಕಿಲೋಮೀಟರ್ ನಡೀತೀಯ. ಮತ್ತೆ ಈ ಕಡೆಯಿಂದ ಹೋಗ್ಬೇಕಲ್ಲ. ಇವಾಗ ಆಲ್ರೆಡಿ 2 kg ಕಮ್ಮಿ ಆಗೋದು ಒಂದೇ ದಿನಕ್ಕೆ. ಅಯ್ಯೋ ನೋಡು ಬಟ್ಟೆ ಎಲ್ಲ ತಾನೇ. ಹಾಯ್ ಗಾಯ್ಸ್, ರೀನನ್ನ ಇವಾಗ ಬಸ್ಸಸ್ ಬಿಟ್ಟು ಬಂದಾಯಿತು. ಸೊ ಹಂಗೆ ಬರ್ತಾ ಈ ರೋಡ್ ಇದೆಯಲ್ಲ, ಈ ರೋಡಲ್ಲಿ ನಮ್ಮದು ಒಂದು ಹೊಲ ಇದೆ ರೋಡ್ ಹತ್ರ, ಒಂದು 4. ಸೊ ಲಾಸ್ಟ್ ಟೈಮ್ ಜೋಳ ಹಾಕಿದ್ವಲ್ಲ, ಆ ಜೋಳ ಹೆಂಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ? ಇವಾಗ ಈ ಥರ ಸಣ್ಣ ಸಣ್ಣದ ಹುಟ್ಟಿದೆ. ಇನ್ನೊಂದು ಇನ್ನೂ ಸ್ವಲ್ಪ ಇದಾಗಬೇಕು. ಎಲ್ಲ ಕರೆಕ್ಟಾಗಿ ನಾವು ಹಾಕಿದಷ್ಟು ಚೆನ್ನಾಗಿ ಬಂದಿದ್ದಾವೆ. ಹಾಗೆ ಎಷ್ಟು ಮಳೆ ಉಳಿತೈತಲ್ವ, ಬರೋಕ್ಕಾಗಿರಲಿಲ್ಲ. ಎಷ್ಟು ಬಂದಿದೆ ಹೆಂಗೆ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ
ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಲ್ಲ. ಇನ್ನೊಂದು ಸ್ವಲ್ಪ ದಿನ ಆದರೆ ಇನ್ನೂ ತುಂಬ ಲುಕ್ಕಾಗಿ ಕಾಣುತ್ತೆ. ಅದೊಂದು ಹೊಲ ಇದೆ, ಇದೊಂದಿದೆ, ನೆಕ್ಸ್ಟು ಅದು ಅಷ್ಟು ಟೋಟಲಾಗಿ 4 ಇಲ್ಲಿ ಇದ್ದಾವೆ, ಮತ್ತು ಅಲ್ಲೊಂದಿದೆ, ಮತ್ತು ಆ ಕಡೆ ಇರೋದೊಂದು 4 ತೋಟ ಬಂದು ನಾಳೆ ಇಲ್ಲ ಸಾಯಂಕಾಲ ರೀನಾ ಕೂಡ ಅಲ್ಲಿಗೆ ಹೋಗ್ಬೇಕು ಅನ್ಕೋತಾ ಇದ್ದಾಳೆ. ಸೊ ಸಾಯಂಕಾಲ ಅಲ್ಲಿಗೆ ಹೋದಾಗ ತೋರಿಸ್ತೀನಿ ಅದು ಹೆಂಗೆ ಬಂದಿದೆ ಅಂತೇಳಿ. ಸೇಮ್ ಎಲ್ಲ ಒಂದೇ ಸಲ ಹಾಕಿದ್ದಲ್ವಾ, ಹಾಗಾಗಿ ಸೇಮ್ ಇಷ್ಟೇ ಬಂದಿದ್ದಾವೆ. ನೋಡಿ ಇದು ಹಿಂಗಿದೆ. ಇನ್ನೊಂದು ಸ್ವಲ್ಪ ದಿನ ಅಂದರೆ ಪಕ್ಕದವ್ರು ನೋಡಿ, ನಾವು ಇದೇ ಟೈಮಿಂಗ್ಸ್ಗೆ ಹಾಕಬೇಕಾಗಿತ್ತು, ಬಟ್ ನಾವು ಬೆಂಗಳೂರಲ್ಲಿ ಇದ್ವಲ್ಲ, ಸೊ ಹಂಗಾಗಿ ನಾವು ಹಾಕ್ಲಿಕ್ಕೆ ಲೇಟ್ ಆಯಿತು. ಒಂದು ಮತ್ತು ಮಳೆ ಪರ್ಫೆಕ್ಟ್ ಇರಲಿಲ್ಲ. ಇವರು ಫಸ್ಟ್ ಮಳೆಗೆ ಹಾಕಿದ್ರು, ಅದಕ್ಕೆ ಹಿಂಗೆ ಬಂದಿದೆ. ನಮ್ಮದು ಇಷ್ಟೊತ್ತಿಗೆ ಇಷ್ಟು ಬರಬೇಕಾಗಿತ್ತು. ಸೊ ಇವಾಗ ಇನ್ನೂ ಚಿಕ್ಕದಿದೆ, ಪರವಾಗಿಲ್ಲ. ಅವರು 1 ತಿಂಗಳು ಫಸ್ಟ್ ಬಂದರೆ ನಮ್ಮದು 1 ತಿಂಗಳು ಹಿಂದೆ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ಹಾಯ್ ಗಾಯ್ಸ್, ಇದೊಂದು ಹೊಲ ಟೋಟಲಾಗಿ ನಾವು ಹಾಕಿರೋದು. ಅಲ್ಲಿ 4, ಅಲ್ಲಿ 4, 8, 10 ಹೊಲದಲ್ಲಿ ಹಾಕಿರೋದು. ಸೊ ಇಲ್ಲೊಂದಿದೆ ನೋಡಿ, ಈ ಕಡೆಯಿಂದ ಕಾಣಿದ್ರೆ ನೋಡಿದರೆ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಅದು ಏನು ಹೇಳೋದು ಬೆಳೆದಿದೆಯಾ ಇಲ್ವಾ ಅಂತ. ಹಿಂಗೆ ಬನ್ನಿ ಲೈನ್ ಸ್ಟ್ರೈಟಲ್ಲಿ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಿದೆಯಾ ಎಷ್ಟು ನೀಟಾಗಿದೆ ಅಂತ ನೋಡಿ. ಕರೆಕ್ಟಾಗಿ ನಾವು ಎಲ್ಲಿ ಲೈನ್ ಹಾಕಿದ್ವಿ ಅಲ್ಲಿ ಹಂಗೆ ಕರೆಕ್ಟಾಗಿ ಬಂದಿದೆ. ಯಾವುದ್ರಲ್ಲೂ ಏನು ಮೋಸ ಇಲ್ಲ, ಎಲ್ಲ ಚೆನ್ನಾಗಿ ಹುಟ್ಟಿದ್ದಾವೆ. ಬಟ್ ಜೋಳ ಹೆಂಗೆ ಬರ್ತವೆ ಅಂತ ನೋಡಬೇಕು. ಓಕೆ ಗಾಯ್ಸ್, ಇದು ಏನು ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮಮ್ಮ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದಾರೆ ಪೂಜೆ ಮಾಡಿರೋದನ್ನು. ಇವಾಗ ಕಾಲೇಜಿಂದ ಬಂದಾಯ್ತು. ನಾನು ನೋಡಿ ಅಲ್ಗಾಗಿದ್ರೆ ಇಷ್ಟೊತ್ತಿಗೆ ಫೋನ್ ಬಿಡ್ತಿರ್ತಿದ್ದೆ ನಾನು ಹಿಡ್ಕೊಂಡಿಲ್ಲ ಅಂದರೆ. ಹಿಂಗಂದ್ರೆ ಬಿಡ್ಲಿ ಹೊಸಾದ್ ಕೊಡಿಸಿ. ನೀನು ನನಗೆ ಕೊಡಿಸು, ನಾನೇ ನಿಂಗೆ ಕೊಡಿಸ್ಲಿ. ಯಾಕೆ ಹೊಡ್ದಾಗ ತಾನೇ ಕೊಡಿಸ್ಬೇಕು, ಬಿಳಿಸ್ದವ್ರು ಕೊಡಿಸ್ಬೇಕು, ಹೊಡೆದಾಕ್ದವ್ರಲ್ಲ. ನಾನೇನೆಲ್ಲ ಮತ್ತೆ ಅನ್ನ ಆಯ್ತಾವಲ್ಲ, ಗಾಳಿ ಬಿದ್ರು ದೊಡ್ಡದಾಗ ಕೇಳಕ್ಕೆ. ಓಕೆ, ಇವಾಗ ಮನೆಗೆ ಬಂದಾಯ್ತು, ಆಮೇಲೆ ಸಿಗೋಣ. ಬಂದ್ಬಿಟ್ಟೆ ಅಂತ ಖುಷಿ ಪಡ್ತವನೆ. ಏನೋ ನಿಂದು ನೋಡಿ, ಕಾಯ್ತಿದ್ದ ನೀವು ಬನ್ನಿ ಅಂತ. ಇನ್ನಕ್ಕಿದ್ಯಾ ಅವನ ಜೊತೆ ಆಡ್ತಿದ್ರಿ ಬಾಯಿ. ಬರ ಹೈ ನಡಿ ಅವಳಕ್ಕೆ ನಡಿ. ಬೆಳಿಗ್ಗೆ ನಾವಿಲ್ಲ ಏನು ಇದು ಮಾಡಿಲ್ಲ ನಿಮಗೆ. ನೋಡ್ ಮತ್ತೆ ತಗೊಂಡು ನಿಮ್ಮ ಅಕ್ಕ ತಂಗಿ ಹತ್ರ ಕೊಟ್ಬಿಡ್ತೀನಿ ನನ್ನ ಡ್ಯಾನ್ಸಲ್ಲಿ ಹೊಡೆದ್ರೆ. ಅಯ್ಯೋ ಕಾಲ ಮುರಿದು ತೆಗ್ದು ಆಚೆಗೆ ಹಂಗೆ ಗೈಸ್, ಇವಾಗ ನಾನು ಊಟ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಸೊ ನೋಡಿ, ನಮ್ಮ ಮಮ್ಮಿ ನನ್ನ ಫೇವ್ರೆಟ್ ಸಾಂಬಾರಿದು ಅದು ಮತ್ತು ಲೇಸ್ ತಗೊಂಡು ಊಟಕ್ಕೆ ಕೂತಿದ್ದೀನಿ. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಅಲ್ಲಿ ನಮ್ಮ ನಾಯಿ ಕೂಡ ಊಟ ಹಾಕಕ್ಕೆ ಹೋಯ್ತವ್ರೆ. ಅವನು ಹೋಯ್ತವನೆ ಊಟಕ್ಕೋಸ್ಕರ ಅಂತ. ರಾಮು ರಾಮು ಓಯ್ ರಾಮು ಹೋಯ್ತವನೆ ಊಟಕ್ಕೋಸ್ಕರ ಅಂತ. ಓಕೆ, ನಾವು ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನಾನ್ ನಿನ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ, ಇಲ್ಲಿ ನೋಡು ಇವನ್ಗೋಸ್ಕರ. ಲೇ ಯಾರ್ಲ ಇವರು? ರಾಮು ಯಾರಿವಯ್ಯ? ರಾಮು ಓಹೋ ಓಹೋ, ಇದ್ಯಾವ್ದಪ್ಪ ಸ್ಪೆಕ್ಸು? ಇವ್ನು ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಹೀರೋ ಆಗ್ಬಿಟ್ಟಿದ್ಯಾ 2 ದಿನಕ್ಕೆ. ಇವ್ನು ನೋಡಿ ಕಾಯ್ತಿದ್ದೆ. ಇವಾಗ ಇನ್ನೂ ಸ್ಟಾರ್ಟಿಂಗು, ಸ್ವಲ್ಪ ಹೊತ್ತಲ್ಲಿ ಎಗರಾಡ್ತಾನೆ. ಈಗ ಇನ್ನ ವಯಸ್ಸು ಚೆನ್ನಾಗಿದ್ಯಾ ಮಾಮ? ಚೆನ್ನಾಗಿದ್ಯಾ? ಹೊಸ ಹೆಲ್ಮೆಟ್ಟು, ಹೊಸ ಗೋಗಲ್ಲು, ಹೊಸ ಹೀರೋ. ಹುಷಾರಿಲ್ಲ ಅಂದು ಚೆನ್ನಾಗಿದ್ಯಾ? ಡವ್ ಮಾಡ್ಕೊಂಡು ಬೆಂಗಳೂರಿಂದ ಓಡ್ ಬಂದ್ಬಿಟ್ಟ. ಫುಲ್ಲು ಫೋಕಸ್ ಎಲ್ಲವನು ಹಿಂಗನೆ ಅಂತ. ಪಪ್ಪ ಮಾತಾಡ್ಸಿಲ್ಲ ಅಂತ ರಾಮು ಕೋಪದಲ್ಲಿದ್ದ. ಇವಾಗ ಮಾತಾಡ್ಸಿದ್ದು ಅಂತ ಬಾಲ ಅಳ್ಳಾಡ್ಸ್ಕೊಂಡು ಮುದ್ದಾಡ್ತವನೆ. ಅವಾಗಿನ ಸೈಲೆಂಟ್ ಆಗಿದ್ರಲ್ಲಿ ಯಾರೋ ಒಯ್ಯ ಅನ್ಕೊಂಡಿದ್ದ. ನಾಳೆ ಇವನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಲ್ಲವಮ್ಮ? ತೋರ್ಸ್ಕೊರಿ ಆತ್ಮೀಯರು, ನಿಮ್ಮ ಬಂಧುಗಳು, ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ರೋಡಲ್ಲಿ ಬಿದ್ದು ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅವ್ಗೆ ಗಾಯ ಆಗ್ಬಿಟ್ಟವೆ ಕಣ್ಮಮ್ಮ. ನಾವ್ ಇವನ್ನ ಕರ್ಕೊ ಬಂದಿಲ್ಲ ಅಂದಿದ್ರೆ ಇವಾಗ ಅವನು ಹಂಗೆ ಆಗ್ಬಿಡ್ತಾ ಇದ್ದ. ಹೊಟ್ಟೆ ಗಣಪತಿ ಬಪ್ಪ ಮೋರಿಯ ಬಟ್ಟೆ ಖುಷಿ ಆಗ್ಬಿಟ್ಟ ಈಗ ನೋಡಿ. ಪಕ್ಕದಲ್ಲಿ ಒಂದು ಸ್ನಾಕ್ಸ್ ಒಂದಿದು, ಅದು ಏನಂತ ಅದು ಅಭ್ಯಾಸ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಹೋಗ್ಬೇಕಾಗಿ ಎಡಗೈಲಿ ಬಲಗೈಲಿ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ
ನಮ್ಗೇನ ಹಂಗೆ ಅಗದು ತಿನ್ಬೇಕಂದ್ರೆ ಇಷ್ಟನೇ ಆಗಕ್ಕಿಲ್ಲ. ಹಾಯ್ ಗಾಯ್ಸ್, ಇವಾಗ ನಾನು ಕಾಣಿಸ್ತಿದ್ದೀನಿ ತಾನೆ, ಹೇಳು. ಹಾಯ್ ಗಾಯ್ಸ್, ಇವಾಗ ಏನು ಗೊತ್ತಾ, ನಮ್ಮ ಯಜಮಾನ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಆ ಕ್ವಶನ್ಗೆ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ ಬನ್ನಿ. ಮಾಮ, ಇಷ್ಟು ದಿನ ಫ್ಯಾಮಿಲಿಯಾಗಿ ಇದ್ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಬ್ಯಾಚುಲರ್ ಆಗಿದ್ದಲ್ಲ, ಯಾವ್ದು ಬೆಟರ್ ಅಂತ ಅನ್ನಿಸ್ತು? ಯಾಕೆ ಫ್ಯಾಮಿಲಿ ಬೆಟರ್ ಅನ್ಸ್ತಾ ಬ್ಯಾಚುಲರ್ ಆಗಿದ್ದು? ಹೌದೇ, ಫ್ಯಾಮಿಲಿನೇ ಪರ್ಫೆಕ್ಟ್ ಅಂತೀಯಾ? ಎಷ್ಟೊಂದ್ ಜನ ಏನಕ್ಕಪ್ಪ ಈ ಫ್ಯಾಮಿಲಿ ಲೈಫ್ ಅಂತಾರಲ್ಲ, ನಿನ್ಗೆ ಇದೇ ಬೆಟರಾ? ಎಷ್ಟೋ ಜನ ಅಂತವ ಕಾಟ ಕೊಡೋದು. ಹಂಗೆ ನಾನು ಕಾಟ ಕೊಡ್ತೀನಿ ಇನ್ಮೇಲೆ. ಬರೀ ಇಂಥದೆಯಾ? ಕಾಟ ಕೊಡ್ಲಾ? ಕೊಡು. ಯಾವ ತರ? ಮೋಹಿನಿ ತರ. ಹಾಗೆ ನೈಟ್ ಎದ್ಬಿಟ್ಟು ನಿದ್ದೆ ಮಾಡೋದ್ ಬೇಡ ನಾನು ನೈಟ್ ಎಲ್ಲ. ನಿದ್ದೆ ಮಾಡೋದ್ ಬೇಡ, ನಿಮ್ಮ ಮಾವನ್ ಪಂಚ ಹೊಡಿದ ಓಡಾಡೋ. ಅದನ್ನೇ ಕೇಳ್ತಾ ಇದೀನಿ, 7 ಗಂಟೆ ಓಡಾಡ್ಲಿ? ನಾನೇ ಓಡಾಡಕ್ ಹೋಗಿ ನನ್ನೇ ಬಂದ್ ಇಟ್ಕೊಬಿಟ್ರೆ? ನನ್ನ ತರ ಸಾಕು. ನಲ್ಲ ಊಟ ಮಾಡ್ತೀನಿ ಅಂದ್ರೆ ನಾನು ಬರೋ ಗಂಟ ಊಟ ಮಾಡ್ಬೇಡ ಅನ್ಬಿಟ್ಟು ಬಂದು ನನ್ನ ತಿಂದ ಅಂತಾನು ಕೇಳ್ದಿರ ಹಿಂಗ್ ಕುತ್ಕೊ ಊಟ ಮಾಡ್ತಿದ್ಯಲ್ಲ, ನಿನ್ ಮನ್ಸು ಹೆಂಗ್ ಬರ್ತೈತೆ? ಊಟ ಮಾಡ್ತಾ ಇರೋದು ನೀನು ಊಟ ಮಾಡಿದ್ದೇನೆ ಅಂತಂದೆ. ಹಂಗೆ ಇರ್ಲಿ ಇನ್ನೊಂದ್ಸಲ ನೀನ್ ನನ್ ಕೇಳೋ ಊಟಕ್ಕೆ ವೆಯ್ಟ್ ಮಾಡು ಅಂತ ಮಾಡ್ತೀನಿ ಆಗ ನಿನ್ಗೆ. ಓಕೆ ಗೈಸ್, ಇವಾಗ ನಮ್ಮಪ್ಪ ಆವಾಗಲೇ ನಮ್ಮಮ್ಮ ತೋರಿಸಿದ್ರಲ್ಲ ಏನೇನು ಅಂತ ತೋರಿಸ್ತೀನಿ ಬನ್ನಿ ಅಂತ ತಗೊಳಮ್ಮ. ಈಗ ಫಸ್ಟಿಗೆ ಇದೇನು ತರಮ್ಮ? ಬ್ರೆಡ್ ಸ್ಯಾಂಡ್ವಿಚ್. ಬ್ರೆಡ್ ಸ್ಯಾಂಡ್ವಿಚ್ಚು ಮತ್ತೆ ಬನ್ನು. ಮಿಸ್ಟರ್ ರೀನಾಸ್ ಫೇವ್ರೆಟ್. ಬರ್ಬನ್ ಬಿಸ್ಕೆಟ್. ಲಾಲಿಪಾಪ್. ಲಾಲಿಪಾಪ್ ಯಾರಿಗಮ್ಮ? ಲಾಲಿಪಾಪು ಒಂದು ನನಗೆ, ಒಂದು ಅವನಿಗೆ. ಬಿಸ್ಕೆಟ್ ಒಂದು ನನಗೆ, ಒಂದು ಅವನಿಗೆ. ಜೇಮ್ಸ್ ಇದು ನನಗೆ ಒಂದು, ಅವನಿಗೊಂದು. ಇಷ್ಟೇ. ಇವಾಗ ನಾನು ಇದನ್ನು ತಿಂತಾ ಇದ್ದೀನಿ. ಸೊ ಊಟನೂ ನನ್ ಮುಗೀತು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.